ರಾಜ್ಯ ಸರ್ಕಾರದಿಂದ ಕೇಸ್ ವರ್ಗಾವಣೆಗೆ ಆದೇಶ ಆಗಿದೆ. ಆದರೆ ಅಧಿಕೃತವಾಗಿ ಕೇಸ್ ಫೈಲ್ ಇನ್ನೂ ಕೈ ಸೇರಿಲ್ಲ. ಸೂರಜ್ ರೇವಣ್ಣ ಪರ ವಕೀಲ ನಿಖಿಲ್ ಕಾಮತ್ ಅವರು ಹೇಳಿಕೆಯನ್ನು ಕೊಟ್ಟಿರೋದು. ಯಾಕೆ ಏಕಾಏಕಿ ಸಾಮಾನ್ಯ ಇಲ್ಲಿ ತನಕ ನೋಡ್ತಾ ಇದ್ದಿದ್ದು ಪೊಲೀಸ್ ಕಸ್ಟಡಿ ಅಥವಾ SIT ಕಸ್ಟಡಿ ಯಾರು ತಗೊಂಡಿರ್ತಾರೆ ಅದಾದ ಮೇಲೆ ನ್ಯಾಯಾಂಗ ಬಂಧನ ಜುಡಿಷಿಯಲ್ ಕಸ್ಟಡಿ ಕೊಡ್ತಾ ಇದ್ರು. ಬಟ್ ಸೂರಜ್ ರೇವಣ್ಣ ಅವರ ವಿಚಾರದಲ್ಲಿ ಹಾಗಾಗಿಲ್ಲ. ಈಗ CID ಅಧಿಕಾರಿಗಳಿಗೆ ಕೇಸ್ ವರ್ಗಾವಣೆ ಆಗಿರೋದ್ರಿಂದ ಅಧಿಕೃತವಾಗಿ ಆಗಿಲ್ಲ, ಮೌಖಿಕವಾಗಿ ಅಷ್ಟೇ ಮಾತಾಡಿರೋದು. ಫೈಲ್ಗಳು ಹೋಗಬೇಕು, ಎಲ್ಲವೂ ಕೂಡ ಆದ ನಂತರ ಅವರು ಕೋರ್ಟ್ ಮುಂದೆ ಬರ್ತಾರೆ. ಈ ಆರೋಪಿಯನ್ನ ವಿಚಾರಣೆ ಮಾಡಬೇಕು, ನಾವು ಕೆಲವೊಂದು ಆರೋಪಗಳು ಕೇಳಿ ಬಂದಿರೋ ಹಿನ್ನೆಲೆಯಲ್ಲಿ ನಮ್ಮ ವಶಕ್ಕೆ ಕೊಡಿ ಅಂತ ಕೇಳ್ತಾರೆ. ಸೊ ಅಲ್ಲಿ ತನಕ ಪರಪ್ಪನ ಅಗ್ರಹಾರದಲ್ಲೇ ಇರಬೇಕಾಗುತ್ತೆ. ಹಾಗಾಗಿ CID ಅಧಿಕಾರಿಗಳು ಜಡ್ಜ್ ಮುಂದೆ ಇವತ್ತು ಹಾಜರಾಗುವ ಸಾಧ್ಯತೆ ಬಹುತೇಕ ದಟ್ಟವಾಗಿದ್ದು, ಅವರೆಷ್ಟು ದಿನಗಳ ಕಾಲ ಕೇಳ್ತಾರೆ ಕಸ್ಟಡಿಗೆ ಅನ್ನುವಂಥದ್ದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಸೂರಜ್ ರೇವಣ್ಣ ಪರ ವಕೀಲ ನಿಖಿಲ್ ಕಾಮತ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿರುವಂಥದ್ದು. ಯಾಕೆ ಏಕಾಏಕಿ ನ್ಯಾಯಾಂಗ ಬಂಧನ ಅಂದರೆ ಇನ್ನೂ ಕೂಡ CID ಅಧಿಕಾರಿಗಳಿಗೆ ಅಧಿಕೃತವಾಗಿ ಯಾವುದೇ ಫೈಲ್ ಅವರ ಕೈ ಸೇರಿಲ್ಲ. ಇವತ್ತು ಈ ಪ್ರಕರಣದಲ್ಲಿ ಬಹಳಷ್ಟು ತಿರುವುಗಳು ಪಡೆಯುವಂತಹ ಸಾಧ್ಯತೆ ಇದೆ.